ಒಬ್ಬ ಹೆಣ್ಮಗಳು ಕೇವಲ 26 ವರ್ಷ, ತುಂಬ ವರ್ಕ್ ಸ್ಟ್ರೆಸ್ ಜಾಸ್ತಿ ಆಗಿ ಟಾಸ್ಕ್ ರೀಚ್ ಆಗೋಕ್ಕಾಗದೆ ರಾತ್ರಿ ಎಲ್ಲ ನಿದ್ಗೆಟ್ಕೊಳೋದು ಇರೋದು ನಮಗೆ 24 ಗಂಟೆ. ನಮಸ್ಕಾರ ಸ್ನೇಹಿತರೆ. ರೀಸೆಂಟಾಗಿ ಟಿ ವಿನಲ್ಲೆಲ್ಲ ನ್ಯೂಸ್ ಬರ್ತಾಯಿತ್ತು, ಪೇಪರಲ್ಲೆಲ್ಲ ಬಂದಿತ್ತು. ಒಬ್ಬ ಹೆಣ್ಮಗಳು ಕೇವಲ 26 ವರ್ಷ, 26-year-old EY employee in Pune died due to work stress. ತುಂಬ ವರ್ಕ್ ಸ್ಟ್ರೆಸ್ ಜಾಸ್ತಿ ಆಗಿ ಟಾಸ್ಕ್ ರೀಚ್ ಆಗೋಕ್ಕಾಗದೆ ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಮಾಡಿ ಕೊನೆಗೆ ಸತ್ತೋದ್ರು ಅಂತ. ಈ ವರ್ಷ ಮಾರ್ಚ್ ಅಲ್ಲಿ EY ಅನ್ನೋ ಒಂದು ದೊಡ್ಡ ಕಂಪ್ನಿಗೆ ಜಾಯಿನ್ ಆಗ್ತಾರೆ. 20 ಜುಲೈ 2024 ಅಲ್ಲಿ ಆನಾ ಸಾಯ್ತಾರೆ ವರ್ಕ್ ಸ್ಟ್ರೆಸ್ ಇಂದ. ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು ಟಿ ವಿನೆಲ್ಲ, ನ್ಯೂಸ್ ಎಲ್ಲ ನಾನು ನೋಡಿದೆ. ಆವಾಗ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಆ ಹುಡುಗಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರು, ಟಾಸ್ಕ್ ಕೊಟ್ಟಿದ್ರು ಮುಗಿಸ್ಲೇಬೇಕು ಅಂತ. ಓಕೆ, ಕೆಲವು ಟೈಮ್ ಇರುತ್ತೆ, ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಡ್ರಪ್ಪ. ಎಲ್ಲರಿಗೂ ಅಷ್ಟೇ, ಅವರೊಬ್ಬರಿಗೆ ಅಂತಲ್ಲ. 8+8+8 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇರೋದು ನಮಗೆ 24 ಗಂಟೆ. 24 ಗಂಟೆಯನ್ನು 25 ಮಾಡೋಕ್ಕಾಗಲ್ಲ. ಇದು ನೆನ್ಪಿಟ್ಕೊಳ್ಳಿ. 24 ಗಂಟೆನಲ್ಲಿ 8 ಗಂಟೆ ದುಡಿಬೇಕು. ನನ್ನ ಕೆಲಸ ಅಷ್ಟೇ, 8 ಗಂಟೆ ಪ್ಲ್ಯಾನ್ ಮಾಡ್ಕೊಂಡು ದುಡಿಬೇಕು. 8 ಗಂಟೆ ನಿದ್ರೆ ಮಾಡಬೇಕು. ಅದು 1-2 ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ. 8 ಗಂಟೆ ಇತರೆ ಆ್ಯಕ್ಟಿವಿಟೀಸ್, ಇದು ತುಂಬ ಮುಖ್ಯ. ಇತರೆ 8 ಗಂಟೆ ಅಂದರೆ ಅದೇನು ಬರುತ್ತೆ? ಊಟ ಬರುತ್ತೆ, ತಿಂಡಿ ಬರುತ್ತೆ, ಸ್ನಾನ ಬರುತ್ತೆ, ವ್ಯಾಯಾಮ ಬರುತ್ತೆ, ವಿಶ್ರಾಂತಿ ಬರುತ್ತೆ, ಮೆಡಿಟೇಷನ್ ಬರುತ್ತೆ, ಪ್ರಾಣಾಯಾಮ ಬರುತ್ತೆ. ಇವೆಲ್ಲವೂ ಇತರೆ ಆ್ಯಕ್ಟಿವಿಟೀಸ್ 8 ಗಂಟೆನಲ್ಲಿ ಇಟ್ಕೋಬೇಕು. 8+8+8 ಇದು ನನ್ನ ಬದುಕಿನ ಸ್ಟ್ರಿಕ್ಟ್ ರೂಲ್ ಆಗಬೇಕು. ಆಗಲ್ಲ ಸರ್ 10 ಗಂಟೆ 12 ಗಂಟೆ. ಕೆಲವ್ರಿಗೆ ಹೆಂಗೆ ಮನಸ್ಥಿತಿ ಇರುತ್ತೆ ಅಂದರೆ, ನೀವು 8 ಗಂಟೆ ಕೆಲಸ ಮಾಡ್ತಾ ಇರ್ತೀರ, ನಿಮಗೆ 40,000 ಸಂಬಳ ಕೊಡ್ತಾರೆ. ಇನ್ನೊಂದು ಕಂಪ್ನಿನಲ್ಲಿ 80,000 ಸಂಬಳ ಕೊಡ್ತೀನಿ ಬಾ ಅಂತಾರೆ. ಅಲ್ಲಿ ಹೋದ್ರೆ ನಿಮಗೆ 10 ರಿಂದ 12 ಗಂಟೆ ಇರುತ್ತೆ ಕೆಲಸ. 40,000 ಸಂಬಳ ಎಕ್ಸ್ಟ್ರಾ ಸಿಗುತ್ತೆ ಅಂತ 10 ಗಂಟೆ ಕೆಲಸ ಮಾಡೋಕ್ಕೆ 12 ಗಂಟೆ ಕೆಲಸ ಮಾಡೋಕ್ಕೆ ಒಪ್ಕೊತೀರ. 12 ಗಂಟೆ ಕೆಲಸ ಮಾಡ್ತಾರೆ, 80,000 ಸುಮ್ಮನೆ ಕೊಟ್ಬಿಡ್ತಾರ ಸ್ಯಾಲ್ರಿ. ಸೊ 12 ಗಂಟೆ ನೀವು ಕೆಲಸ ಮಾಡ್ತಾ ಇದ್ರೆ ಎಷ್ಟು ಸುಸ್ತಾಗ್ತೀರಿ ನೀವು. ಆದರೆ ಪ್ರಕೃತಿಯ ಸೂತ್ರ ಅರ್ಥ ಮಾಡ್ಕೊಳ್ಳಿ. ನೀವು 40,000 ಸಂಬಳ ತಗೋಬೇಕಾದ್ರೆ ಎಷ್ಟು ತಿಂತಾ ಇದ್ರೋ 80,000 ಸಂಬಳ ತಗೊಂಡೋಗು ಅಷ್ಟೇ ತಿನ್ನೋದು. ಎಕ್ಸ್ಟ್ರಾ ತಿನ್ನೋಕ್ಕಾಗಲ್ಲ. 80,000 ಸಂಬಳ ತಗೋತಾ ಇದ್ದೀನಿ ಅಂದ್ಬಿಟ್ಟು 3 ಚಪಾತಿ ತಿಂತಾ ಇದ್ದೀನೋ 10 ಚಪಾತಿ ತಿನ್ನೋಕ್ಕಾಗಲ್ಲ, 5 kg ಸ್ವೀಟ್ಸ್ ತಿನ್ನೋಕ್ಕಾಗಲ್ಲ. ಪ್ರಕೃತಿ ನಿಮ್ಮನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಇಟ್ಕೊಂಡಿದೆ. ಇವನು ಸಂಬಳ ಜಾಸ್ತಿ ಸಂಪಾದನೆ ಮಾಡ್ತಾರೆ, ಸ್ವಲ್ಪ ಬದುಕನ್ನ ಜಾಸ್ತಿ ಕೊಡೋಣ, 120 ವರ್ಷ ಬದುಕಿಸೋಣ, ಆರೋಗ್ಯ ಚೆನ್ನಾಗಿಡೋಣ ಅಂತ ಕಾಲ ಯೋಚಿಸುವುದಿಲ್ಲ. 10 ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡಿದ್ರು ಅಷ್ಟೇ. ಎಕ್ಸ್ಟ್ರಾ ತಿನ್ನೋಕ್ಕಾಗಲ್ಲ, ಎಕ್ಸ್ಟ್ರಾ ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ, ಎಕ್ಸ್ಟ್ರಾ ಬದುಕೋಕ್ಕಾಗಲ್ಲ, ಎಕ್ಸ್ಟ್ರಾ ಏನಿಲ್ಲ. 5 ಲಕ್ಷ ರೂಪಾಯಿನ ಕಾರಲ್ಲಿ 40,000 ಸಂಬಳ ತಗೊಂಡಾಗ ಹೋಗ್ತಾ ಇರ್ತೀಯ. ನೀನು 80,000 1 ಲಕ್ಷ ತಗೊಂಡಾಗ 15 ಲಕ್ಷ ರೂಪಾಯಿನ ಕಾರಲ್ಲಿ ಹೋಗ್ತೀಯ. ಹೋಗೋದು ಒಂದೇ ಅಷ್ಟೇ, ಸ್ವಲ್ಪ AC ಹಾಕೋಬೋದು, ಇಳಿದ ಮೇಲೆ ಆಫೀಸ್ಗೆ ಹೋಗ್ತೀಯ. ಹೋಗೋದು ಒಂದೇ ಫೀಲಿಂಗ್. 15 ಲಕ್ಷ ಕಾರು, ಮೊದಲಿದ್ದು 4 ಲಕ್ಷ ಕಾರು. ಬರೀ ಭಾವನೆ ಬದಲಾಯಿತೆ ಹೊರತು ಬೇರೆ ಏನೂ ಬದಲಾಗಲಿಲ್ಲ. ಸೊ ಈ ಕ್ರೇಜಿ ಥಾಟ್ಸ್ ಅನ್ನು ಇರುತ್ತೆ ನೋಡಿ, ಇದು ತುಂಬ ಮುಖ್ಯ. ನೀವು ಏನೇ ಆಗಲಿ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಹುಡುಗಿ ಏನು ಮಾಡ್ಬೋದಾಗಿತ್ತು ಪ್ಲಾನಿಂಗ್ ಅಂದರೆ, ಇದು ನನಗೆ ತುಂಬ ಸ್ಟ್ರೇನ್ ಆಗ್ತಾ ಇದೆ, ಗೊತ್ತಾಗುತ್ತೆ, ನಿದ್ದೆಗೆಟ್ಟು ಮಾಡಬೇಕು ಟಾಸ್ಕ್, ಈ ಕೆಲಸ ಹೋದ್ರೂ ಪರವಾಗಿಲ್ಲ ಅಂತ ಕೆಲಸ ರಿಸೈನ್ ಮಾಡಿ ಇನ್ನೊಂದು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೋಬೋದಾಗಿತ್ತು. ಬೇರೆ ನಾನಾ ದಾರಿಗಳು ಸಿಗ್ತಾ ಇತ್ತು. ಅದರ ಟಾಸ್ಕ್ ಕಂಪ್ಲೀಟ್ ಮಾಡಲೇಬೇಕು ಅಂತ ನಿದ್ರೆಗೊಟ್ಟು ಟೆನ್ಷನ್ ಮಾಡ್ಕೊಂಡೋದಕ್ಕೆ ಅವರಿಗೆ ಸಡನ್ ಸಾವು ಸಂಭವಿಸಿತು ಅಲ್ವಾ. ಸೊ ಹೀಗೆ ನೀವು ಲಿಮಿಟ್ ಯುವರ್ ಸೆಲ್ಫ್.
ಅಂದರೆ ನೀವು ಆಶಾವಾದಿಗಳಾಗಿರಬಾರ್ದು, ಸಂಪಾದನೆ ಮಾಡಬಾರ್ದು ಅಂತ ಹೇಳ್ತಲ್ಲ. ನೀನು 1 ಕೋಟಿ ಸಂಪಾದನೆ ಮಾಡು ಒಂದು ವರ್ಷಕ್ಕೆ, ಅದು ಒಂದು ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡು, ಬಟ್ ವಿತಿನ್ 8 hours ಯು ಹ್ಯಾವ್ ಎ ಸ್ಕಿಲ್, ಯು ಹ್ಯಾವ್ ಎ IQ, ವೆರಿ ಪವರ್ಫುಲ್ ಬ್ರೈನ್ ಇದೆ. ಆದರೆ ಆ ಬ್ರೈನ್ ಎಲ್ಲ ಉಪಯೋಗಿಸ್ಬೇಕಾಗಿರೋದು ಬರೀ 8 ಗಂಟೆ. ಇದು ತುಂಬ ಮುಖ್ಯ. 8 ಗಂಟೆನಲ್ಲಿ ಎಷ್ಟಾದ್ರು ಸಂಪಾದನೆ ಮಾಡೋದು ತಪ್ಪಿಲ್ಲ. ಒಬ್ಬರು ಕೆಪಾಸಿಟಿ, ಒಬ್ರಿಗೆ 10,000 ಸಂಬಳ, ಇನ್ನೊಬ್ರಿಗೆ 50, ಇನ್ನೊಬ್ರಿಗೆ 1 ಲಕ್ಷ ಬರುತ್ತೆ. ಅವರ ಕೆಪಾಸಿಟಿ, ದಟ್ ಈಸ್ ಕಾಲ್ಡ್ ಬ್ರೈನ್ ಕೆಪಾಸಿಟಿ. ವಿತಿನ್ 8 hours ಇದು ಮುಖ್ಯ. ವಿತಿನ್ 8 hours ಅಲ್ಲಿ ನೀನು ಸಂಪಾದನೆ ಮಾಡು, ಬಟ್ ಸ್ಟ್ರಿಕ್ಟ್ ಆಗಿರು. 8 ಗಂಟೆ ನಾನು ಆರಾಮಾಗಿ ನಿದ್ರೆ ಮಾಡಬೇಕು, ಆರಾಮಾಗಿರಬೇಕು, ಇದು ಮುಖ್ಯ. ಆಗ ಇದೇನು ಸಂಪಾದನೆ ಮಾಡ್ತೀಯೋ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಬರೀ ಸಂಪಾದನೆ ಮಾಡಿ ಇಡ್ತಾ ಇದ್ರೆ ಎಕ್ಸ್ಟ್ರಾ ಏನು ತಿನ್ನೋಕ್ಕಾಗಲ್ಲ. ವಿಲ್ ಗೋ ಬಿಯಾಂಡ್ ದ ಲಕ್ಸುರಿ. ನೀನು 20,000 ರೂಪಾಯಿ ಬಾಡಿಗೆ ಮನೇಲಿ ಇರ್ತೀಯ, ಲಕ್ಷಾಂತರ ರೂಪಾಯಿ ಬಂದಾಗ 30,000 ಬಾಡಿಗೆ ಮನೆ ಹೋಗ್ತೀಯಾ, ಅಥವಾ ಸ್ವಂತ ಕಷ್ಟಪಟ್ಟು ಕಟ್ತೀಯ, ದುಡ್ಡೆಲ್ಲ ಲೋನ್ ಮಾಡಿ ಏನೇನೋ ಮಾಡಿ ದೊಡ್ಡ ಮನೆ ಕಟ್ತೀಯಾ. ನೋ ಎಕ್ಸ್ಟ್ರಾ ಸ್ಲೀಪ್. ಸೊ ನಿದ್ರೆ ಅನ್ನೋದು ನಿನ್ನ ಮಾನಸಿಕ ಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಹಣದ ಮೇಲೆ ಡಿಪೆಂಡ್ ಆಗಲ್ಲ. ಎಕ್ಸ್ಟ್ರಾ ಹಣ ಇದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅಥವಾ ತುಂಬ ಪವರ್ ಎಲ್ಲ ನೀನು ಹೊಗಳ್ತಾ ಇದ್ದಾರೆ, ಹಾಗೆ ಮಾಡ್ತದೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ನೀನು ನಿದ್ರೆ ಬರಲ್ಲ. ನಿನ್ನ ಮನಸ್ಸು ಶಾಂತವಾಗಿರಬೇಕು, ಅದು ತುಂಬ ಮುಖ್ಯ. ಅದಕ್ಕೆ ನೀನು ಈ ಸೂತ್ರವನ್ನು ಅರ್ಥ ಮಾಡ್ಕೋಬೇಕು. ಅನದರ್ 8 hours ಯು ಹ್ಯಾವ್ ಟು ವರ್ಕ್. ದೇಹಕ್ಕೆ ವ್ಯಾಯಾಮ ಬೇಕು, ಪ್ರಾಣಾಯಾಮ ಬೇಕು, ಮನಸ್ಸಿಗೆ ಶಾಂತಿ ಬೇಕು, ಅದಕ್ಕೆ ಧ್ಯಾನ ಬೇಕು, ಚಿಂತನೆಗಳು ಬೇಕು, ಒಂದು ಅಧ್ಯಯನ ಮಾಡಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು. ಪ್ಲ್ಯಾನ್ ಲೈಕ್ ದಿಸ್, ಆಗ ಬದುಕು ಸುಂದರವಾಗಿರುತ್ತೆ. ಇಲ್ಲದೆ ಹೋದರೆ ತುಂಬ ಕಷ್ಟಪಡ್ತಾ ಇರ್ತೀವಿ, ಏನೇನೋ ಚಿಂತನೆ ಮಾಡ್ಕೊ, ಏನೇನೋ ಆಸೆಗಳು ಬರುತ್ತೆ. ಅದಕ್ಕೆ ನಿಮಗೊಂದು ಪುಟಾಣಿ ಕತೆ ಹೇಳಿ ನಾನು ಮುಗಿಸ್ತೀನಿ. ಯೋಚನೆ ಮಾಡಿ ನೋಡಿ. ಒಬ್ಬ ವ್ಯಕ್ತಿ ಹೀಗೆ ಹೋಗ್ಬಿಟ್ಟು ಸ್ವಾಮೀಜಿ ಹತ್ರ ಕೇಳ್ತಾನೆ, ಗುರುಗಳೇ ನಿಮಗೆ ಆಸೆಗಳಿಲ್ವಾ? ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ಸೋದಿಲ್ವಾ? ದೊಡ್ಡದಾಗಿ ಏನಾದ್ರು ಅಚೀವ್ ಮಾಡಬೇಕು ಅನ್ಸೋದಿಲ್ವಾ ಅಂತ ಕ್ವಶನ್ ಕೇಳ್ತಾನೆ. ಸೊ ಗುರುಗಳು ಹೇಳ್ತಾರೆ, ನೋಡಪ್ಪ ಇದು ತುಂಬ ದೊಡ್ಡ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕು ಅಂದರೆ ನನಗೆ 1 ವಾರ ಟೈಮ್ ಕೊಡು ಅಂತಾರೆ. ಓಕೆ ಗುರುಗಳೇ, 1 ವಾರ ಆದ್ಮೇಲೆ ಬರ್ತೀನಿ ಅಂತ ಹೊರಡ್ತಾನೆ. ಅವನಿಗೆ ಹೇಳಿ ಕಳಿಸ್ತಾರೆ ಗುರುಗಳು, ಅವನು ಅರ್ಜೆಂಟ್ ಕರೀರಿ ಅಂತ. 3 ದಿನ ಆದಮೇಲೆ ಅವ್ನು ಬರ್ತಾನೆ. ಬಂದಾಗ ಹೇಳ್ತಾನೆ, ಗುರುಗಳು ಹೇಳ್ತಾರೆ, ನೋಡಪ್ಪ ನಾನು ಎಲ್ಲ ನೋಡಿದೆ, ಜ್ಯೋತಿಷ್ಯ ಎಲ್ಲ ನೋಡಿದೆ, ನಿನ್ನ ಮುಖಲಕ್ಷಣ ನೋಡಿದೆ, ನಂಗೆ ಚೆನ್ನಾಗಿ ಗೊತ್ತಾಯಿತು. ನಿನಗೆ ಇನ್ನು ಕೇವಲ 24 ಗಂಟೆ ಮಾತ್ರ ಟೈಮ್ ಇದೆ. 24 ಗಂಟೆ ಆದಮೇಲೆ ನೀನು ಸತ್ತೋಗ್ತೀಯಾ ಅಂತ ಹೇಳಿದರು. 24 ಗಂಟೆ ಆದಮೇಲೆ ಸತ್ತೋಗ್ತೀಯಾ? ನೀನು ಪ್ರಶ್ನೆ ಕೇಳಿದಲ್ವಾ, ಅದಕ್ಕೆ ಉತ್ತರ ಬೇಕಾ? ಬರ್ತೀನಿ ನಾನು, ತುಂಬ ಟೈಮ್ ತಗೊಳುತ್ತೆ ಅಂದರು. ಅಯ್ಯೋ ಗುರುಗಳ ಏನು ಬೇಡ ಉತ್ತರ ಏನು ಬೇಡ ಅಂದ್ಬಿಟ್ಟು ಮನೆಗೆ ಹೊರಟ. ಅವನು ಮನೆಗೆ ಹೋಗ್ಬಿಟ್ಟು ಮಲಗಿದ್ದಾನೆ. ಎಲ್ಲ ನೆಂಟರನ್ನೆಲ್ಲ ಕರಿತಾ ಇದ್ದಾನೆ, ಎಲ್ಲ ಬಂದರು. ಅವ್ನ ಟೈಮ್ ಇರೋದು ಕೇವಲ 24 ಗಂಟೆ. ಎಲ್ಲರನ್ನೂ ಮಾತಾಡ್ಸ್ತಾ, ನಗ್ನಗ್ತಾ ಮಾತಾಡ್ಸ್ತಾ, ನನ್ನ ಕ್ಷಮಿಸು ಅಂತ ಕೇಳ್ಕೊಂಡ. ಬೇರೆಯವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅಂತ ಹೇಳ್ದ. ಅವ್ರ ಜೊತೆ ಮಾತಾಡ್ಕೊಂಡಿದ್ದ. ಸಾಯೋದಿನ 1 ಗಂಟೆ ಟೈಮ್ ಇದೆ. ಗುರುಗಳು ಬಂದ್ಬಿಟ್ಟು ಹೇಳಿದ್ರು, ನೋಡಪ್ಪ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಅಟ್ಲೀಸ್ಟ್ ನೀನು ಕ್ವಶನ್ ಕೇಳಿದಲ್ಲ, ಅದಕ್ಕೆ ಉತ್ತರನಾರು ಹೇಳ್ತೀನಿ ಅಂದರು. ಅವಾಗ ಹೇಳ್ದ, ಗುರುಗಳೇ ನೀವು ಬಂದಿದ್ದೀರಾ, ನನಗೆ ಯಾವ ಉತ್ತರನೂ ಬೇಡ, ಅಟ್ಲೀಸ್ಟ್ ಬಂದಿದ್ದೀರಾ, ಇಲ್ಲೇ ಇರಿ, ನಾನು ಇನ್ನೇನು ಸತ್ತೋಗ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ದ. ಆ ಗುರುಗಳು ಹೇಳಿದ್ರು, ನೋಡಪ್ಪ ನನ್ನ ಕ್ವಶನ್ಗೆ ಉತ್ತರ ಕೊಡೋನು. ಕೇಳಿ ಗುರುಗಳೇ, ನೋಡಪ್ಪ 24 ಗಂಟೆಲಿ ನೀನು ಸತ್ತೋಗ್ತೀಯ ಅಂತ ನಾನು ಹೇಳಿದೆ. 23 ಗಂಟೆನಲ್ಲಿ ಎಷ್ಟು ಜನಕ್ಕೆ ಮೋಸ ಮಾಡಬೇಕು ಅನಿಸಿದೆ ನಿನಗೆ? ಎಷ್ಟು ಸಂಪಾದನೆ ಮಾಡಬೇಕು ಅನಿಸಿದೆ? ಎಷ್ಟು ಅಚೀವ್ಮೆಂಟ್ ಮಾಡಬೇಕು ನಿನ್ನ ಮನಸ್ಸಲ್ಲಿ ಏನಾದ್ರು ಬಂತ ಆ ಯೋಚನೆ? ಕೇಳ್ತಾರೆ. ಅವನ ಗುರುಗಳ ಇಲ್ಲವೇ ಇಲ್ಲ, ನನ್ನ ಕಾಲ ಮುಗೀತು ಅಂತ ಎಲ್ಲ ಜೊತೆ ಖುಷಿಯಾಗಿರೋಣ, ಎಲ್ಲರನ್ನು ಕ್ಷಮಿಸೋಣ, ಶಾಂತವಾಗಿರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂತಾರೆ. ಆಗ ಗುರುಗಳು ಹೇಳ್ತಾರೆ, ನೀನು ಸಾಯೋದಿಲ್ಲಪ್ಪ, ಇದೇ ಉತ್ತರ, ನೀನು ಸಾಯುವುದಿಲ್ಲ, ಇದೇ ಉತ್ತರ. ನಾನು ಸುಮ್ಮನೆ ಹೇಳಿದೆ. ನಾನು ಜೀವನವನ್ನು ಅರ್ಥ ಮಾಡ್ಕೊಂಡಿದ್ರೆ ಇದು ಅಶಾಶ್ವತವಾದ ಬದುಕು, ಸ್ವಲ್ಪ ದಿನಗಳು ಮಾತ್ರ ಇರುತ್ತೆ, ಅದರಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಷ್ಟು ಬರುತ್ತೋ ಅಷ್ಟೇ ನನ್ನ ಜೀವನ. ನಾನು ಏನು ಉನ್ನತವಾದ ಅಚೀವ್ ಮಾಡಬೇಕು ಅಂತ ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ನಿದ್ರೆಗೆಟ್ಕೊಂಡು ಕಷ್ಟಪಟ್ಟು ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಐ ಆಮ್ ಕಂಟ್ರೋಲ್ ಬೈ ದ ಲಾ ಆಫ್ ನೇಚರ್. ಪ್ರಕೃತಿ ನನ್ನನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ. ಯಾರೂ ಕೂಡ 24 ಗಂಟೆನ 25 ಮಾಡೋಕ್ಕೆ ಸಾಧ್ಯವೇ ಇಲ್ಲ. ವಿತ್ ಲಿಮಿಟೆಡ್ ಟೈಮ್ ಅನಲೈಸ್ ಮಾಡ್ಕೊಳ್ಳಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಕಡಿಮೆ ಆದರೂ ಪರವಾಗಿಲ್ಲ, 8 ಗಂಟೆ ದುಡಿರಿ, 8 ಗಂಟೆ ವಿಶ್ರಾಂತಿ ಮಾಡಿ, 8 ಗಂಟೆ ಬೇರೆ ಬೇರೆ ವಿಚಾರಗಳಿಗೆ ಇಟ್ಕೊಳ್ಳಿ. ಇದೇ ನಿಜವಾದ ಬದುಕು. 8+8+8. Thank you.